ಹಾಯ್ ಫ್ರೆಂಡ್ಸ್, ಇದು ಕೂಡ ಸಂಡೇ ವ್ಲಾಗೇ ಮಾಡ್ತಾಯಿದ್ದೀನಿ ನೋಡಿ. ನಾನು 1.5 kg ಚಿಕನ್ ತರಿಸಿದ್ದೆ. 1 kg ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಅರ್ಧ kg ಚಿಕನ್ ಪೆಪ್ಪರ್ ಡ್ರೈ ಮಾಡಿದ್ದೆ. ಇದಕ್ಕೆ ತೆಂಗಿನಕಾಯಿ ರುಬ್ಬಾಕೋದು ಏನು ಬೇಡ ಫ್ರೆಂಡ್ಸ್, ಸುಲಭವಾಗಿ ಒಂದೇ ಸಲ ರುಬ್ಬಿ ಒಗ್ಗರಣೆ ಕುಕ್ಕರಲ್ಲಿ ಕೂಗಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನಾನು ಮೊದಲು ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಮೊದಲು ಕಾದಿದ ಎಣ್ಣೆಗೆ ಒಂದು 4ರಿಂದ 5 ಸ್ಪೂನ್ ಎಣ್ಣೆ, ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಟೇಸ್ಟಿಯಾಗಿರುತ್ತೆ ಅಂತ. ಈ ನಾನ್ ವೆಜ್ಜಿಗೆಲ್ಲ ಎಣ್ಣೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರೋದು. ಹಾಗಾಗಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಚಿಕನ್ ನೋಡಿ, 1 kg ಚಿಕನ್ ಇದೆ. ಚಿಕನ್ ಹಾಕ್ತಾಯಿದ್ದೀನಿ ನೋಡಿ. ಚಿಕನ್ ಹಾಕಿ ಸ್ವಲ್ಪ ಹಂಗೆ ಸ್ವಲ್ಪ ಫ್ರೈ ಮಾಡಬೇಕು. ಬಿಸಿ ಜಾಸ್ತಿ ಉರಿ ಇಟ್ಕೊಂಡೇ ಮಾಡಬೇಕು, ಸಣ್ಣ ಮಾಡಬಾರ್ದು. ಟೈಮಲ್ಲಿ ಚಿಕನ್ ಹಾಕಿದಾಗ ಉರಿ ಜಾಸ್ತಿ ಇದ್ದರೆ ಅದು ಬೇಗ ಕಚ್ಕೊಳ್ಳುತ್ತಲ್ಲ, ಆವಾಗ ಒಂಥರ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಅದು ಸಣ್ಣ ಉರಿ ಮಾಡಿದ್ರೆ ಏನಾಗುತ್ತೆ, ನೀರು ಬಿಟ್ಕೊಂಡ್ಬಿಡುತ್ತೆ, ಚೆನ್ನಾಗಿರಲ್ಲ ಅಷ್ಟು ನೋಡಿ. ಹಾಗೆ ಫ್ರೈ ಮಾಡಬೇಕು. ಇದಕ್ಕೆ ನಾನು ಯಾವಾಗಲೂ ಅಷ್ಟು ಸಾಧಾರಣವಾಗಿ ನಾನ್ ವೆಜ್ ಮಾಡಬೇಕಾದ್ರೆ ಇದಕ್ಕೆ ಸಾಲ್ಟು ಮತ್ತು ಅರಿಶಿನ ಈ ಥರ ಚಿಕನ್ ಹಾಕಿದ ತಕ್ಷಣವೇ ಹಾಕ್ಬಿಡ್ತೀನಿ. ಆವಾಗ ಅದಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಹಿಡಿಯುತ್ತೆ. ಬೆಂದಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ. ನೀವು ಲಾಸ್ಟಲ್ಲಿ ಹಾಕಿದ್ರೆ ಅದು ಏನು ಟೇಸ್ಟ್ ಇರೋಲ್ಲ, ಫ್ಲೇವರ್ ಇರೋಲ್ಲ, ಏನಿರಲ್ಲ, ಚೆನ್ನಾಗೇ ಇರೋಲ್ಲ. ಅದು ಸಪ್ಪೆ ಅನಿಸುತ್ತೆ ನೋಡಿ. ಅರಿಶಿನ ಪುಡಿ ಸಾಲ್ಟ್ ಹಾಕೋದ್ರಿಂದ ಸ್ಮೆಲ್ಲು, ಅದೊಂಥರ ಚಿಕನ್ದು ಇದು ಸ್ಮೆಲ್ ಇರುತ್ತಲ್ಲ, ಅದು ಹೋಗುತ್ತೆ. ಪ್ಲಸ್ ಅದ್ರ ಟೇಸ್ಟ್ ಕೂಡ ಹಿಡಿಯುತ್ತೆ, ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಟ ಮೇಲೆ ನೋಡಿ, ನೀರು ಬಿಟ್ಕೊಳ್ಳುತ್ತೆ ಈ ಥರ ಎಲ್ಲ. ಅದು ಚಿಕನಲ್ಲಿರೋ ಎಕ್ಸಸ್ ವಾಟ್ರು. ಇದಕ್ಕೆ ಸ್ವಲ್ಪ ಹೆಚ್ಚಿರೋದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಅದು ನೀರೆಲ್ಲ ಫುಲ್ ಖಾಲಿಯಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ. ಅಲ್ಲಿವರೆಗೂ ಕೂಡ ಹಾಗೆಯೇ ಫ್ರೈ ಮಾಡ್ತೀನಿ ನೋಡಿ. ಈಗ ನೀರೆಲ್ಲ ಖಾಲಿಯಾಗಿ ಎಣ್ಣೆ ಬಿಟ್ಕೊಂಡಿದ್ದೆ. ಇದು ರುಬ್ಬಿರೋ ಪೇಸ್ಟು. ಇದಕ್ಕೇನು ಹಾಕಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಇಷ್ಟೇ ಫ್ರೆಂಡ್ಸ್. ಇಷ್ಟು ಹಾಕಿ ಮಿಕ್ಸಿ ಜಾರ್, ನಮಗೆ ಎಷ್ಟು ಅಳತೆ ಗಟ್ಟಿಗೆ ಬೇಕಂದ್ರೆ ಗಟ್ಟಿಗೆ ಮಾಡ್ಕೊಬೋದು. ನೀರು ಹಾಕದೆ ಹಾಗೆ ಗುಜ್ಜಾಗಿ ಮಾಡ್ಬೋದು. ನಾನು ಸ್ವಲ್ಪ ನೀರು ಹಾಕಿದ್ದೀನಿ, ಮುದ್ದೆ ಮಾಡಿದೆ. ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ನೋಡಿ, ಟೇಸ್ಟ್ ಎಲ್ಲ ನೋಡಿ ಎಲ್ಲ ಕರೆಕ್ಟಿಗಿದ್ರೆ ಕುಕ್ಕರ್ ಮುಚ್ಚಿ 2 ವಿಷಲ್ ಹೊಡ್ಸಿದ್ರೆ ಸಾಕು ಫ್ರೆಂಡ್ಸ್. ಅಷ್ಟೇ. ಸ್ಟಾರ್ಟಿಂಗ್ ನೋಡಿ ಏನೇನು ಹಾಕಿದ್ದೀನಿ ಅಂತ ತೋರಿಸಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ನೋಡಿ. ಚಾಕುನ ಕಾಯಿಸಿ ಅದು ನಾವು ನಾನ್ ವೆಜ್ ಯಾವುದೇ ಅಡುಗೆ ಮಾಡಿದ್ರು ಕೂಡ ಆ ಥರ ಹಾಕ್ತೀವಿ. ಹಾಕಿ ಕುಕ್ಕರ್ ಮುಚ್ಚಿ 2 ವಿಷಲ್ ಹೊಡ್ಸಿದ್ರೆ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.